ಯಾರ್ ದೊಡ್ಡ ಗಡಿ A few moments later. ನಮಸ್ಕಾರ ರೀ ಸಾವುಕಾರ ಮಂದಿ. ನಾವ್ ಇವತ್ತು ಹೊಂಟಿವಿ ಕಬ್ಬ್ ಹಚ್ಚಾಕ. ಹಂಗ ನಮ್ ದೋಸ್ತು ಫೋನ್ ಹಚ್ಚಿದ್ಯಾ ಬಂದ ಬಟ್ಟ ಹಂಗ ನಾವ್ ಗಾಡಿ ಮ್ಯಾಗ ಹೊಂಟಿವಿ ನೋಡ್ರಿ ಕಬ್ಬ್ ಹಚ್ಚಾಕ. ಹಂಗ ಗಾಡಿ ಮ್ಯಾಗ ಐತಿ ನಾವ್ ಬಂದಿವ್ರಿ ಮುಂದ. ಇದ ನೋಡ್ರಿ ನಮ್ಮೂರ್ ಬಸ್ ಸ್ಟ್ಯಾಂಡ್. ಹಂಗ ಬಂದ ಬಿಟ್ವಿರಿ ನಾವ್ ಹೊಲಾಗ ಬಂದ್ ಜಗಳ ಮಾಡತ್ತಾರ. ಯಾಕಪ್ಪ ಅಂತಂದ್ರ ಬೀಜ ಸರಿ ಇಲ್ಲ ಅಂತೇಳಿ ಬ್ಯಾರೆ ಕಡೆ ಬಂದು ಕಡ್ದ ಬಿಟ್ಟಿವಿ ನೋಡ್ರಿ ಕಬ್ಬ. ಕಡ್ದ ಕೇಶ್ ಗಾಡಿ ಸಂಬಂಧ ವೇಟ್ ಮಾಡ್ಕೋತ ನಾವ್ ನಿಂತೀವ್ರಿ. ನಮ್ ದೋಸ್ತ ಒಂದ್ ಪೋಸ್ ಕೊಟ್ಟನ್ರಿ. ನಮ್ ದೋಸ್ತನ್ ಒಂದ್ ಡೈಲಾಗ್ ಹೊಡಿತಾನ ನೋಡ್ರಿ ಕೇಳ್ರಿ. ಅದನ್ ಕೇಳ್ಕೊತ ನಾವ್ ನಿಂತಿದ್ದೀವ್ರಿ ಅಲ್ಲೇ. ಅದ ಹೊತ್ತಿಗೆ ನಮ್ಮ ಅಣ್ಣಾರ್ ಬಂದನ್ರಿ ಗಾಡಿ ತೊಗೊಂಬಂದ ಅಲ್ಲಿ ತರಬಿದ. ಏನಪ್ಪಾ ಕೆಲ್ಸ ಅಂತಂದ್ರ ರಿವರ್ಸ್ ಹಾಕ್ಬೇಕಂತಂದ್ವಿ. ರಿವರ್ಸ್ ಹಾಕುಮ ಅಂತಂದ್ ಕೇಶ್ ಹಿಂಗ್ ಹೊಡೆದ್ ಕೇಶ್ ರಿವರ್ಸ್ ಹಾಕುಮ ಅಂತ ಕೇಳಿದ. ಹ್ಞೂ ಅಂತಂದ್ವಿ. ಹಂಗ ಹೊಡೆದ್ ಕೇಶ್ ರಿವರ್ಸ್ ಹಾಕ್ತಾನ್ರಿ ಸದ್ದಿ. ಹಂಗ ಬಂದ್ ರಿವರ್ಸ್ ಹಚ್ಚ ಬಿಟ್ರಿ ಗಾಡಿ. ರಿವರ್ಸ್ ಹಚ್ಚಾನ ನಾವು ಬಂದ್ ಕೇಸ್ ತರಬಿದ್ವಿ. ಕೇಸ್ ಎಲ್ಲ ಕಳಗಾತು ಹಾಕೊಂಡ್ವಿ. ಹಾಕೊಂಡ್ ನಾವು ತಿಂಡಿ ಮೇಲೆ ಲೋಡ್ ಮಾಡಕ್ ಚಾಲೂನ ಮಾಡಿಬಿಟ್ಟಾರ ನೋಡ್ರಿ. ಆಗಳಕ್ಕೆ ನಮ್ ರೋಡ್ ಇಷ್ಟ ಆಗೈತ್ ನೋಡ್ರಿ. ನಮ್ ಗಾಡಿ ಮುಂದ್ ನೋಡ್ತೀವ್ರಿ 10 ಮಂದಿ ಬಂದಿರ್ತಾರ. ಯಾಕಪ್ಪ ಅಂದ್ರ ಸ್ವಾಗಿಗೆ ಬ್ಯಾಸ್ಗಿ ಒಳಗ್ ದನಕ್ಕೆ ಏನ್ ಹಾಕಕ್ಕಾಗಲ್ಲ. ಅದಕ್ಕ ಸ್ವಾಗಿ ಅಂತ ಹೇಳಿ ನೋಡಾಕ್ ಬಂದಾರು. ಸ್ವಾಗಿನ ಸಿಗೋಲೈತಿ. ನಾವ್ ಹಂಗ ಕೆಲಸ ಮಾಡೋದ್ರಾಗ ಕೈ ಹರ್ಕೊಂಡ್ವಿ. ಕೈ ನೋಡ್ರಿ ರಗತ್ ಬರತೈತಿ. ಅದಕ್ಕೇನಾಗತ್ತ ಅಂತೇಳಿ ನಮ್ ದೋಸ್ತ್ ಬೈದ. ಹಂಗ ಚಾಲೂ ಮಾಡಿದ್ವಿ ನೋಡ್ರಿ ದಗದ. ಹಂಗ ಬಂದ ಬಿಟ್ಟು ನೋಡ್ರಿ ಹಚ್ಚು ಹೊಲ್ಲಾಗ ಲೋಡ್ ಇಳ್ಯಾತೀವ್ರಿ ನಾವ್ ಮ್ಯಾಗ ಅವ್ರ ತಳಗ. ಹಂಗ ಅದ ಹೊತ್ನ್ಯಾಗ ಅಲ್ಲಿ ನಮ್ಮ ಆರು ನೋಡ್ರಿ ಕಬ್ಬಿನ ಸಂಬಂಧ ಹೆಂಗ್ ಜಗಳ ಮಾಡ್ತಾರು. ಮೂಲ್ಯ ಕಾಣತ್ ನೋಡ್ರಿ ಅಲ್ಲಿ. ಲೋಡ್ ಅಂತೂ ಇಳಿದ್ವಿ. ಹೋಗಿ ಊಟ ಉಣ್ಣಕಂತ ಹೋಗಿದ್ವಿ. ಅಲ್ಲಿಂದ ಬಂದ್ವಿ ಅಲ್ಲಿ ಊಟ ಉಂಡು ಬಂದು ಸದ್ಯ ಕೆಲಸ ಚಾಲೂ ಮಾಡ್ಬೇಕ್ರಿ. ಚಾಲೂ ಮಾಡ್ಬೇಕಂತೇಳಿ ಹೊಂಟಿವ್ರಿ ಸಣ್ಣಗ ನಡ್ಕೋತ. ಹಂಗ ಕೆಲಸ ಚಾಲೂ ಮಾಡೇ ಬಿಟ್ಟಿವಿ ನೋಡ್ರಿ. ನೋಡ್ತೀರಾ ಈ ತರ ಬೈಸ್ಕೊಂಡ್ ಕೇಶ್ ಹಂಗ ಮುಂದ್ ಕೆಲಸ ಮಾಡ್ಕೊತ ಹೊಂಟಿವಿ ನೋಡ್ರಿ. ಅದು ಕಚ್ಚಾಕೋದ ಆತಂತೆ ಮುಚ್ಚಾಕ ಚಾಲೂ ಮಾಡೇ ಬಿಟ್ಟಿವ್ರಿ. ಆಗಳಿಗೆ ಮುಚ್ಕೋತ ನಾವ್ ಮುಂದ್ ಬಂದ್ಬಿಟ್ಟಿವಿ. ನಮ್ ಕ್ಯಾಮ್ರಾಕ ಕಾಣ್ಲಾರಷ್ಟು ದೂರ ಉಳಿದ್ಬಿಟ್ಟಾರ ನಮ್ ಹಿಂದಿನವ್ರ. ಹಂಗ ನಮ್ಮ ಮಾವನು ಬಂದ. ಎಲ್ಲಾ ಕೆಲಸ ಬೇಸಿ ಮುಚ್ಚಾಗ ಬರ್ತ ನೋಡ್ರಿ ತ್ರಾಸ. ಹಂಗ ಮುಚ್ಕೋತ ನಾವ್ ಬಂದ್ರಿ. ಅದಕ್ಕೆ ಯಾವಾಗಾರ ಒಮ್ಮೆ ಮಾಡಿದ್ರಿ ಹಿಂಗತಿ ಗುಳ್ಳಿ ಇರ್ತಾವ ನೋಡ್ರಿ ಕೈ ಮ್ಯಾಗ. ಈ ತರ ಗುಳ್ಳಿ ಎದ್ಬಿಟ್ಟೈತಿ. ಅವನವನ ರಾತ್ರಿ ಇನ್ನ ತ್ರಾಸ ಆಗತ್ರಿ ಇದು. ದೋಸ್ತ್ ನೋಡ್ರಿ ಯಾರು ನಾನು ಬಗಲಾಗ ಬರ್ಲ ಅಂತ ಹೇಳಿ ಕೇಶ್ ಆಗತಿ ಮುಚ್ಕೋತ ಹೊಂಟ್ಬಿಟ್ಟಾನ. ಮುಚ್ಕೋತ ಹೋಗಿ ಒಂದ್ ಡೈಲಾಗ್ ಹೊಡಿತಾನ ನೋಡ್ರಿ ಇವ. ಏನಪ್ಪಾ ಅಂತಂದ್ರ ತಿಂಡಿ ಡೈಲಾಗ್ ಐತಿ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ. ಎಲ್ಲ ಆಯ್ತು ಅಂತೇಳಿ ರೋಡಿನ ಕಡೆ ಬಂದಿವ್ರಿ. ರೋಡಿನ ಕಡೆ ಬರಾಗ ನೋಡ್ತೀವ್ರಿ ಅವನು ತಿಂಡಿ ಮ್ಯಾಗ ಟ್ಯಾಕ್ಟರ್ ಹೊಂಟಾವು. ಎಲ್ಲಿಗಪ್ಪ ಅಂತಂದ್ರೆ ನಮ್ಮ ಊರ್ ಬಾಜು ಯಾವ್ದೋ ಜಾತ್ರೆ ಐತಂತ. ನಾವು ಕೇಳಲಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಕುತೂಹಲನೂ ಇಲ್ಲ. ಯಾಕಂದ್ರೆ ನಮ್ಮ ದಗದ ನಮ್ಮ ವಜ್ಜಾಗೈತೆ ನಮಗೆ. ಹಂಗೆ ದಗದ ಮಾಡ್ಕೊತ ಕುಂದ್ರದಾಗ ಅದನ್ನೆಲ್ಲ ಕೇಳಕ್ಕೆ ನಮ್ಗೆ ಟೈಮು ಸಿಗಲಿಲ್ಲ ಅಂತೇಳಿ ನೋಡ್ಕೊತಕತ್ತೀವ್ರಿ. 2 ಎಕರೆ ಕಬ್ಬು ಮುಚ್ಚೋದ್ರಾಗ ನಮ್ಮ ಅಂಗಿನಾಗ ಕಳೆದೋಗಿದೀವ್ರಿ. ಆಗತಿ ಕುದಿಯಾಗತ್ತಿತ್ತು. ಯಾಕಪ್ಪ ಅಂದ್ರೆ ಬಿಸಿಲಿತ್ತು. ನಮ್ಮ ಮನೆಗೆ ಬಂದಿವ್ರಿ. ನಮ್ಮ ಮನೆಗೆ ಬಂದು ಕೇಶ್ ಕುಂತೀವಿ. ಅದ ಕುಂತ್ ಕೇಶ್ ಚಾ ಕುಡಿದ್ವಿ. ಕುಡಿಯೋಣ ನಮ್ಮ ಅಣ್ಣನ ಮಗ ಇಬ್ರು ಕುಸ್ತಿ ಆಡತ್ತಾರು. ಕುಸ್ತಿ ನೋಡ್ಕೊತ ನಾವು ಕೂತೀವ್ರಿ. ಟೈಮ್ ಪಾಸ್ ಆಗತ್ತಂತೇಳಿ. ಅವ್ ನಿವ ಎತ್ತಿಗೆ ಇವ್ ನವ ಎತ್ತಿಗೆ ಅಂತೇಳಿ ಒಕ್ಕೋತ ಕೂತಿದ್ರು. ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಕಷ್ಟ ಆದ್ರೆ ಕಮೆಂಟ್ ಮಾಡಿ ಅನ್ಕೋತ ಇವತ್ತಿನ ಲಾಗ್ ಮುಗಿಸ್ತೀವಿ. ಬರ್ತೀವಿ ಹೊಸ ಲಾಗ್ ಜೊತೆ.